ನಮ್ಮ ಸಚಿವ ಸಂಪುಟದ 3 ಜನ ಸಚಿವರಿಗೆ 4 ಜನ ಸಚಿವರಿಗೆ ಎಂ.ಬಿ. ಪಾಟೀಲ್ರಿಗೆ, ಕೆ.ಎಚ್. ಮುನಿಯಪ್ಪನವರಿಗೆ, ಕೆ.ಜೆ. ಜಾರ್ಜ್ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಸೇವೆಯನ್ನು ಗುರುತಿಸಿ ಅವ್ರಿಗೂ ಕೂಡ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ. ಈಗಾಗಲೇ ಎಂ.ಬಿ. ಪಾಟೀಲ್ರು ಮಾತನಾಡಿದ್ದಾರೆ. ಅವರು ನೀರಾವರಿ ಸಚಿವರಾಗಿ, ಆಮೇಲೆ ಗೃಹ ಸಚಿವರಾಗಿ, ಆಮೇಲೆ ಭಾರೀ ಕೈಗಾರಿಕಾ ಸಚಿವರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತೆ ನಾವು ಜನತೆಗೆ ಕೊಟ್ಟಂತ ಮಾತುಗಳನ್ನ, ಭರವಸೆಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಂ.ಬಿ. ಪಾಟೀಲ್ ಅವರಿಗೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ, ಜನಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ, ಕೊಟ್ಟಂತ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಅವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸಿ ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಕೆ.ಜೆ. ಜಾರ್ಜ್ ಅವರು ನಾನು ಮುಖ್ಯಮಂತ್ರಿಯಾಗಿದ್ದಾಗ ಹಿಂದೆ ಗೃಹ ಸಚಿವರಾಗಿದ್ದರು, ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು, ಆಮೇಲೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು, ಸಮ್ಮಿಶ್ರ ಸರ್ಕಾರದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು, ಈಗ ಇಂಧನ ಸಚಿವರಾಗಿದ್ದರು. ಅವರಿಗೆ ಯಾವುದೇ ಖಾತೆ ಕೊಟ್ಟರು ಕೂಡ ಆ ಖಾತೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೊಟ್ಟ ಕೆಲಸವನ್ನ ಈ ಸರ್ಕಾರದಲ್ಲಿ ಅವರು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಅಂಥವರನ್ನ ತಾವು ಗುರುತಿಸಿ ಪ್ರಶಸ್ತಿಯನ್ನು ಅವ್ರಿಗೆ ನಮ್ಮ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಣ್ಮಗಳನ್ನು ಕೂಡ ಗುರುತಿಸಿದ್ದೀರಿ. ಅವರು ಈ ಸಾರಿ ಸಚಿವರಾಗಿದ್ದಾರೆ. ನನ್ನ ಮಂತ್ರಿಮಂಡಲದಲ್ಲಿ ಒಬ್ಬಳು ಹೆಣ್ಣುಮಗಳಿರೋದು, ಅವಳು ಸಚಿವೆಯಾಗಿದ್ದಾರೆ. ಅವರಿಗೆ ಬಹಳ ಪ್ರಾಮುಖ್ಯವಾದಂತ ಖಾತೆ ಕೊಟ್ಟಿರ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ವಿಕಲಚೇತನರ ಶ್ರೇಯಾಭಿವೃದ್ಧಿ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲರ ಜೊತೆಗೆ ನಾವು ಏನು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದೀವಿ, ಜಾರಿ ಮಾಡಿದ್ದೀವಿ, ಅದರಲ್ಲಿ ಪ್ರಮುಖವಾದಂತ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ. ಆ ಯೋಜನೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಜನರಿಗೆ ಸುಮಾರು 1,26,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿ ಸಿಗ್ತಕ್ಕಂಥ ಕಾರ್ಯಕ್ರಮ ಇದು. 1,26,00,000 ಕುಟುಂಬಗಳು, ಅವರೆಲ್ಲರಿಗೂ ಕೂಡ 2,000 ರೂಪಾಯಿಯನ್ನ ಕೊಡ್ತಾ ಇದ್ದೀವಿ. ಬಹುಶಃ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಖರ್ಚಾಗ್ತಕ್ಕಂಥ ಯೋಜನೆ ಯಾವುದಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ. ಎಷ್ಟಮ್ಮ? 33,000 ಕೋಟಿ 33,000 ಕೋಟಿ ರೂಪಾಯಿಗಳನ್ನು
ನಮ್ಮ ಮೇಲೆಲ್ಲ ಟೀಕೆ ಮಾಡ್ತಾ ಇದ್ರು. ಜಾರಿ ಮಾಡಕ್ಕಾಗಲ್ಲ, ಈಗಲೂ ಟೀಕೆ ಮಾಡ್ತಾರೆ.